ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಹೇಗಿದ್ದೀರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ನಾಳೆಯಿಂದನೇ ಅಧಿಕ ಮಾಸ ಬಂದ್ಬಿಡ್ತು. ಇವತ್ತು ಶನಿಶ್ಚರನ ಜಯಂತಿ. ಎಲ್ಲರೂ ಶನಿಶ್ಚರನ ಆರಾಧನೆ ಮಾಡಿದ್ದೀರಾ, ತುಂಬ ಒಳ್ಳೆಯದು. ನಾಳೆಯಿಂದ ಪ್ರಾರಂಭ ಆಗ್ತಾಯಿದೆ ಅಧಿಕ ಮಾಸ. ಯಾಕೆ ಅಧಿಕ ಮಾಸ? ಯಾವ ಮಾಸ ಅಧಿಕ ಮಾಸ ಬಂದಿದೆ? ಜ್ಯೇಷ್ಠ ಮಾಸ ಬಂದಿದೆ. ವೈಶಾಖ ಮಾಸ ಮುಗೀತು. ವೈಶಾಖ ಮಾಸದ ಅಮಾವಾಸ್ಯೆ ಇವತ್ತು ಇಲ್ಲಿಗೆ ಮುಕ್ತಾಯ ಆಯಿತು ವೈಶಾಖ ಮಾಸ. ಈಗ ನೆಕ್ಸ್ಟ್ ಜ್ಯೇಷ್ಠ ಮಾಸ ಬಂತು. ಆ ಜ್ಯೇಷ್ಠದಲ್ಲೂ ಕೂಡ ಅಧಿಕ ಮಾಸ ಬಂದಿದೆ. ಮುಂದಿನ ತಿಂಗಳು ಜ್ಯೇಷ್ಠ ನಿಜ ಮಾಸ ಪ್ರಾರಂಭ ಆಗುತ್ತೆ. ಏನಿದು ಅಧಿಕ ಮಾಸ ಅಂದರೆ ಮೇಡಮ್ ಅಂದರೆ ಈಗ ಸೂರ್ಯ ತನ್ನ ಗತಿಯನ್ನು ಚಲಿಸ್ತಾ ಇರ್ತಾನಲ್ಲ, 12 ತಿಂಗಳಲ್ಲಿ ಒಂದೊಂದು ರಾಶಿಗೆ ಚಲಿಸ್ತಾ ಇರ್ತಾನಲ್ವ. ಮೇಷ, ವೃಷಭ, ಮಿಥುನ, ಗೊತ್ತಿದ್ದಿಲ್ಲ ನಿಮ್ಗೆ 12 ರಾಶಿ. ಹೀಗೆ 12 ತಿಂಗಳಲ್ಲಿ 12 ರಾಶಿ ಚಲಿಸ್ತಾ ಇರುವಾಗ ಒಂದು ಸಂಕ್ರಮಣ ಬರುತ್ತೆ ಅಲ್ವ. ಪ್ರತಿ ತಿಂಗಳಲ್ಲೂ ಸಂಕ್ರಮಣ ಬರ್ತಾ ಹೋಗುತ್ತೆ. ಆದರೆ ಈ ಅಧಿಕ ಮಾಸದಲ್ಲಿ ಯಾವುದೇ ಸಂಕ್ರಮಣ ಇರೋದಿಲ್ಲ. ಯಾಕೆ ಅಂತಂದರೆ 12 ತಿಂಗಳಲ್ಲಿ 12 ರಾಶಿ ಚೇಂಜ್ ಆಗಿಬಿಡ್ತಾನೆ, ಸೂರ್ಯ ಚಲಿಸ್ತಾ ಇರ್ತಾನೆ. ಹಾಗೆ ಚಂದ್ರನ ಲೆಕ್ಕಾಚಾರ ತಗೊಳ್ಳೋದಾದರೆ ಅಲ್ಲೂ ಕೂಡ ವ್ಯತ್ಯಾಸ ಆಗುತ್ತೆ ದಿನಗಳು. ಇದು 365 ದಿನ ಆದರೆ ಅಲ್ಲೇನಾಗುತ್ತೆ 354 ದಿವಸ ಆಗುತ್ತೆ. ಸೊ 11 ದಿನ ಡಿಫ್ರೆನ್ಸ್ ಬರುತ್ತೆ. ಚಾಂದ್ರಮಾನಕ್ಕೂ, ಚಂದ್ರನ ಲೆಕ್ಕಾಚಾರಕ್ಕೂ, ಚಂದ್ರನ ಲೆಕ್ಕಾಚಾರಕ್ಕೂ ಹಾಗೆ ಸೌರ ಲೆಕ್ಕಾಚಾರಕ್ಕೂ ಮಾನಗಳಲ್ಲಿ ವ್ಯತ್ಯಾಸ ಬರುತ್ತೆ. ಎಷ್ಟು? 11 ದಿನ. ಈ 11 ದಿನ ಒಂದು ವರ್ಷಕ್ಕೆ ಬಂದರೆ 3 ವರ್ಷಕ್ಕೆ 11 3 33 ಅಂದರೆ 31 ದಿವಸ ವ್ಯತ್ಯಾಸ ಬರುತ್ತೆ. ಹಾಗಾಗಿ ಎಕ್ಸ್ಟ್ರಾ ಒಂದು ತಿಂಗಳು, ಒಂದು ಅಧಿಕ ವರ್ಷ, ಅಧಿಕ ಮಂತ್, ಅಧಿಕ ತಿಂಗಳು, ಒಂದು ಅಧಿಕ ಮಾಸ ಅಂತ ಹೇಳ್ತಾರೆ. ಪ್ರತಿ 3 ವರ್ಷದಲ್ಲಿ ಬೇರೆ ಮಾಸಗಳಲ್ಲಿ ಅಧಿಕ ಮಾಸಗಳು ಬರ್ತಾ ಹೋಗುತ್ತೆ. ಈ ಬಾರಿ ನಮಗೆ ಜ್ಯೇಷ್ಠ ಮಾಸದಲ್ಲಿ ಅಧಿಕ ಮಾಸ ಬಂದಿದೆ ಬಂಧುಗಳೇ. ಅದು ಒಂಥರ ಒಳ್ಳೆಯದೇ ಅಲ್ವಾ. ಏನು ಮಾಡಬೇಕು ಈ ಅಧಿಕ ಮಾಸದಲ್ಲಿ ಅಂತಂದರೆ, ಅಧಿಕ ಮಾಸ ಅಂದಾಗ ಈ ಅಧಿಕ ಮಾಸದಲ್ಲಿ ಯಾವುದೇ ಒಳ್ಳೆಯ ಕೆಲಸಗಳನ್ನ ಮಾಡೋದಿಲ್ಲ. ಒಳ್ಳೆಯ ಕೆಲಸ ಅಂತಂದರೆ ಈಗ ಗೃಹ ಪ್ರವೇಶ, ಮದುವೆ, ಮುಂಜಿ, ಮತ್ತು ಈ ಥರ ಏನೋ ತೊಗೊಳ್ಳೋದು, ವಸ್ತುಗಳನ್ನ ತೊಗೊಳ್ಳೋದು, ಒಂದು ಐಷಾರಾಮಿ ವಸ್ತುಗಳನ್ನ ತೊಗೊಳ್ತಕ್ಕಂಥದ್ದು, ಇಂಥದ್ದನ್ನೆಲ್ಲ ಈ ಅಧಿಕ ಮಾಸದಲ್ಲಿ ಮಾಡಲ್ಲ. ಹಾಗಾಗಿ ಈ ಅಧಿಕ ಮಾಸ ಯಾವುದಕ್ಕೆ ಉಪಯೋಗ ಆಗುತ್ತೆ ಅಂತಂದರೆ, ಭಗವಂತನ ಸೇವೆಗಾಗಿ ಈ ಮಾಸವನ್ನು ನಾವು ಮೀಸಲಿಡ್ತೀವಿ. ಭಗವಂತನ ಸೇವೆಗೆ, ಭಗವಂತನ ಪೂಜೆಗೆ, ದಾನ ಧರ್ಮಕ್ಕೆ ಈ ಮಾಸ ನಾವು ಬಳಸ್ಕೊಳ್ತೀವಿ. ಏನಪ್ಪ ಅಂತ ಎಲ್ಲ ತಿಂಗಳುಗಳಲ್ಲೂ ಒಂದೊಂದೊಂದು ಹಬ್ಬಗಳು, ಹರಿದಿನಗಳು, ಖುಷಿ ಇದೇ ಇರುತ್ತೆ. ಆಗ ಇದು ಅಳುತ್ತಂತೆ. ಯಾವುದು? ಈ ಮಲಮಾಸ ಅಂತ ಹೇಳ್ತೀವಿ ಇದಕ್ಕೆ. ಅಳುತ್ತಂತೆ. ನನಗೆ ಎಲ್ಲರೂ ಬೇಜಾರು ಮಾಡ್ಕೋತಾರೆ. ನನ್ನ ಈ ಮಲಮಾಸದಲ್ಲಿ ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡೋದಿಲ್ಲ, ಯಾವುದೇ ಒಂದು ತೊಗೊಂಡು ಅಯ್ಯೋ ಬೇಡ ಕಣಪ್ಪ ಅಧಿಕ ಮಾಸ ಇವಾಗ ತರಬಾರ್ದು ಅಂತ ಅಂತಾರೆ. ನಂಗೆ ತುಂಬ ಬೇಜಾರಾಗ್ತಿದೆ, ನಾನು ಏನು ಮಾಡಬೇಕು ಅಂತ ಹತ್ಕೊಂಡು ಕೂತಿತ್ತಂತೆ. ಆಗ ಭಗವಂತ ಬಂದು ಸಮಾಧಾನ ಮಾಡ್ತಾನಂತೆ, ನೀನು ಯೋಚನೆ ಮಾಡಬೇಡ, ನಿನ್ನ ಮಾಸಕ್ಕೆ ನಾನು ಒಡೆಯನಾಗಿರ್ತೀನಿ, ನಾನೇ ನಿನ್ನನ್ನು ತುಂಬ ಚೆನ್ನಾಗಿ ಎಲ್ಲರೂ ಖುಷಿ ಪಡಬೇಕು ಆ ರೀತಿ ನಾನು ನೋಡ್ಕೊಳ್ತೀನಿ, ನನ್ನ ಸೇವೆಯಲ್ಲಿ ಅವ್ರು ತೊಡಗಬೇಕು, ಆ ರೀತಿ ಆಗಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾನಂತೆ. ಹಾಗಾಗಿ ಈ ಮಾಸವನ್ನು ಪುರುಷೋತ್ತಮ ಮಾಸ ಅಂತ ಕರೀತಾರೆ. ಅಂದರೆ ಪುರುಷೋತ್ತಮನಿಗೆ ಸಂಬಂಧಪಟ್ಟ ಹಾಗೆ ದಾನ ಧರ್ಮ, ಪೂಜೆ, ಪುನಸ್ಕಾರಗಳನ್ನ ಈ ತಿಂಗಳಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ಇದು ಅಧಿಕ ಮಾಸ. ಈ ಅಧಿಕ ಮಾಸದಲ್ಲಿ ದಾನಕ್ಕೆ ಪ್ರಾಶಸ್ತ್ಯ, ಉತ್ತಮವಾದ ಒಂಥರ ಈ ದಾನ ಅಧಿಕಸ್ಯ ಅಧಿಕ ಫಲಂ ಅಂತ ಹೇಳ್ತಾರೆ. ಅಂದರೆ ಎಷ್ಟು ದಾನ ಕೊಡ್ತೀವೋ ಅಷ್ಟು ಹೆಚ್ಚು ಫಲ ನಮಗೆ ಸಿಗ್ತಾ ಹೋಗುತ್ತೆ ಅಧಿಕ ಮಾಸದಲ್ಲಿ. ಈ ಅಧಿಕ ಮಾಸದಲ್ಲಿ ಏನೇನೆಲ್ಲ ಮಾಡ್ಬೋದು ಅಂದರೆ ಅಧಿಕ ಮಾಸದಲ್ಲಿ 33 ತುಪ್ಪದ ದೀಪದ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಒಂದು ಅಪ್ಪುಪ್ಪ ಅಂತಂದರೆ ಕಜ್ಜಾಯ ಮಾಡ್ತೀವಲ್ಲ, ಆ ಕಜ್ಜಾಯವನ್ನು ಮಾಡಿಬಿಟ್ಟು 33 ಕಜ್ಜಾಯವನ್ನು ಇಟ್ಟು ದಕ್ಷಿಣೆ ಸಹಿತ ಒಂದು ಬ್ರಾಹ್ಮಣರಿಗೆ ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಭಗವಂತನ ಮುಂದೆ ಇಡಬೇಕು. ಫಸ್ಟು ಇಟ್ಟು ತುಳಸಿದೆಲ್ಲ ಇಟ್ಟು ಭಗವಂತನಿಗೆ ಅದು ನೈವೇದ್ಯ ಮಾಡಿ, ಭಗವಂತ ನಿನಗೆ ಅರ್ಪಿತವಾಯಿತು ಅಂತ ಹೇಳಿ ಆನಂತರ ಅದನ್ನು ಭಗವತ್ ಸ್ವರೂಪಿ ಬ್ರಾಹ್ಮಣನಿಗೆ ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು.
ಇದನ್ನು ಪಾಲಿಸ್ಕೊಂಡು ಬಂದರೆ ತುಂಬ ಒಳ್ಳೆಯದಾಗತ್ತೆ. ಯಾವುದು ತಾಮ್ರ ಅಂದರೆ ಯಾವುದೋ ಪ್ಲಾಸ್ಟಿಕ್ ತಟ್ಟೆಲೆಲ್ಲ ಇಟ್ಕೊಳ್ಬಾರ್ದು. ಅದು ಇಲ್ಲ ಬೆಳ್ಳಿ ತಟ್ಟೆ, ಬೆಳ್ಳಿ ಪಾತ್ರೆ, ಬೆಳ್ಳಿ ಇದು ಬಟ್ಲು, ಇಲ್ಲಾಂದರೆ ಹಿತ್ತಾಳೆ ತಟ್ಟೆ, ತಾಮ್ರ ತಟ್ಟೆ, ಇಂಥದ್ರಲ್ಲಿ ಕಂಚಿನಲ್ಲಿ ಕೊಟ್ಟರು ಕೂಡ ತುಂಬಾ ಒಳ್ಳೆಯದು. ಆದರೆ ಪ್ಲಾಸ್ಟಿಕ್ಕಲ್ಲಿ, ಸ್ಟೀಲಲ್ಲೆಲ್ಲ ಕೊಡೋಕ್ಕೆ ಹೋಗಬಾರ್ದು, ಗೊತ್ತಾಯ್ತಾ? ಇದು ಮತ್ತು ಏನು ಹೇಗೆ ಮಾಡಬೇಕು? ಅಪ್ಪುಪ್ಪ ತುಪ್ಪದಲ್ಲೇ ಕರೀತಾರೆ ಶಕ್ತಿ ಇದ್ದವರು, ಇಲ್ಲಪ್ಪ ಅಂದರು ಕೆಲವರು ಎಣ್ಣೆನಲ್ಲೇ ಕರೀತಾರೆ. ಅವ್ರವ್ರ ಇಷ್ಟ. ಅದು ಇದನ್ನು ಮಾಡಿಕೊಂಡು ದಾನವನ್ನು ಕೊಡೋದು ತುಂಬ ಒಳ್ಳೆಯದು. ಮತ್ತು ಇನ್ನೇನು ಮಾಡ್ಬೋದು ಈ ಸಂದರ್ಭದಲ್ಲಿ ಅಂದರೆ ಈ ಅಧಿಕ ಮಾಸದಲ್ಲಿ ಅಂತಂದರೆ 33 ದೀಪಗಳನ್ನ ದಾನ ಕೊಡಬಹುದು. 33 ಜೋಡಿ ದೀಪ ಅಂದರೆ ಒಟ್ಟು 66 ದೀಪ ಅಂದರೆ 33 ಜೊತೆ ದೀಪ. ಒಂದು ಜೊತೆ ಅಂದರೆ 2 ಅಲ್ವಾ? ಹಾಗೆ 33 ಜೊತೆ ಅಂದರೆ 66 ದೀಪ. ಪುಟಾಣಿ ದೀಪಗಳು ಸಿಗುತ್ತೆ. ಅದನ್ನು ತೊಗೊಂಬಂದು ತುಪ್ಪದ್ದು ಬತ್ತಿನಲ್ಲಿ ಅದನ್ನು ಇದು ಮಾಡಿ ತುಪ್ಪದ ದೀಪದಲ್ಲಿ ಇಟ್ಬಿಟ್ಟು ದೀಪ ಹಚ್ಚಿಬಿಟ್ಟು ಭಗವಂತನ ಕೈ ಮುಗಿದು ಭಗವಂತನ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಆ ನಂತರ ಅದನ್ನು ದಾನ ಕೊಡ್ತಕ್ಕಂಥದ್ದು. ಏನು ಅದಕ್ಕೆ ದಾನ ಯಾಕೆ ಕೊಡಬೇಕು ಅಂದರೆ, ಇವತ್ತು ಅಂದರೆ ಅಧಿಕ ಮಾಸದಲ್ಲಿ ನಾವು ದಾನ ಮಾಡಿದ್ದು ಅನಂತಪಟ್ಟು ಪುಣ್ಯ ನಮಗೆ ಸಿಗುತ್ತೆ. ವರ್ಷ ಪೂರ್ತಿ ಏನಾದರೂ ಒಂದು ದಾನ ಧರ್ಮಗಳನ್ನ ಮಾಡಿದ್ರೆ ಎಷ್ಟು ಪುಣ್ಯ ಸಿಗುತ್ತೋ ಅಷ್ಟು ಪುಣ್ಯ ಇವತ್ತು ಈ ತಿಂಗಳಿನಲ್ಲಿ ಮಾಡ್ತಕ್ಕಂಥ ದಾನಕ್ಕೆ ಅಷ್ಟು ಒಂದು ಬೆಲೆ ಇದೆ ಅಂತ. ಹಾಗಾಗಿ ಮತ್ತು ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಮರದ ಬಾಗಿನವನ್ನು ಕೊಡ್ತಾರೆ, ತುಂಬ ಒಳ್ಳೆಯದು. ಚಿನ್ನವನ್ನು ಇಟ್ಕೊಟ್ರೆ ತುಂಬ ಒಳ್ಳೆಯದು. ಕಾಲುಂಗುರವನ್ನು ಇಟ್ಕೊಟ್ರೆ ತುಂಬ ಒಳ್ಳೆಯದು. ಅಯ್ಯೋ ಅಷ್ಟೆಲ್ಲ ಆಗಲ್ಲ ಅಂತಂದರೆ ಪರವಾಗಿಲ್ಲ, ಒಂದು ಸೀರೆ, ಒಂದು ಬ್ಲೌಸ್ ಪೀಸು ಅದನ್ನೆಲ್ಲ ಇಟ್ಟು ಮರದ ಜೊತೆಯಲ್ಲಿ ಕೊಡ್ಬೋದು. ಕಾಲುಂಗುರ ಜೀವನದಲ್ಲಿ ಒಮ್ಮೆ ಆದರೂ ಒಂದು ಸತಿನಾದ್ರೂ ಒಂದು ಕಾಲುಂಗುರ, ಮಾಂಗಲ್ಯ, ಕರಿಮಣಿ ಇವುಗಳನ್ನ ಇಟ್ಕೊಡೋದು ತುಂಬಾ ಒಳ್ಳೆಯದು. ಭಗವಂತ ಅನುಕೂಲ ಮಾಡಿಕೊಡಪ್ಪ ಅಂತ ಹೇಳಿ. ನಿಮ್ಗೆ ಈ ಸಲ ಆಗಲ್ಲ ಅಂದರೆ ಯಾವತ್ತೂ ಅಷ್ಟೇ ನೋಡಿ, ಯಾವತ್ತೂ ಬೇಜಾರು ಮಾಡ್ಕೊಳಕ್ಕೆ ಹೋಗಬಾರ್ದು. ಇಲ್ದಲೇ ಇರೋದು, ಅಯ್ಯೋ ನಮ್ಗೆ ಅದು ಕೊಡಬೇಕಾಗಿತ್ತು, ಇಲ್ವಲ್ಲ ಹಾಗೆ ಅಂದ್ಕೊಳ್ಳೋಕ್ಕೆ ಹೋಗಬಾರ್ದು. ಏನಿದೆಯೋ ಅದನ್ನೇ ದಾನ ಮಾಡಿಕೊಡ್ಬೇಕು. ಯಾಕೆ ಕಷ್ಟಪಟ್ಕೊಂಡು ಸಾಲ ಮಾಡ್ಕೊಂಡು ಕೊಡುವಂಥ ಯಾವ ದೇವರು ಹೇಳಲ್ಲ. ಹಾಗಾಗಿ ನಿಮಗೆ ಏನು ತೋಚಿತ್ತೋ ಅದನ್ನು ದಾನ ಕೊಡ್ತಾ ಹೋಗಿ. ಇವತ್ತು ಏನು ಇದೆಯೋ ಅಷ್ಟೇ ಕೊಡಿ, ಪರವಾಗಿಲ್ಲ. ಆದರೆ ಸಂಕಲ್ಪ ಮಾಡ್ಕೊಳ್ಳಿ, ಭಗವಂತನ ಕೇಳ್ಕೊಳ್ಳಿ, ಭಗವಂತ ನಾನು ಇದು ಚಿನ್ನದ ಮಾಂಗಲ್ಯವನ್ನು ನಾನು ಇಟ್ಕೊಳ್ಬೇಕು, ಆ ಥರ ನನಗೆ ಅನುಕೂಲ ಮಾಡಿಕೊಡಪ್ಪ ಅಂತೇಳಿ ಭಗವಂತನ ಸಂಕಲ್ಪ ಮಾಡ್ಕೊಳ್ತಾ ಅದನ್ನು ಕೊಡಿ. ಭಗವಂತ ಖಂಡಿತ ಅದಕ್ಕೆ ಒಂದು ಅನುಕೂಲತೆಗಳನ್ನ ಒದಗಿಸ್ಕೊಡ್ತಾನೆ. ಇದನ್ನು ಮಾಡಿ. ಆಮೇಲೆ ದಾನ ಯಾರಿಗೆ ಕೊಡಬೇಕು? ಏನು ಅವ್ರವ್ರಿಗೆ ಕೊಡ್ತಾರೆ, ಮಾಡೋ ಕೆಲಸವಿಲ್ಲ. ಯಾರಿಗಾದ್ರೂ ಪಾಪ ಬೀದಿನಲ್ಲಿ ಎಷ್ಟೊಂದು ಜನ ಕೂತಿರ್ತಾರೆ, ಅವ್ರಿಗೆ ಕೊಡಬೇಕಪ್ಪ, ಅವ್ರು ಮಾಡ್ಕೊಂಡು ತಿಂತಾರೆ ಹೀಗಂತಾರೆ. ಹೌದು, ಅದನ್ನು ನಾವು ಕೊಡ್ಬೋದು, ಅದು ಸಹಾಯ. ಈಗ ಬೀದಿ ಬದಿಲೆಲ್ಲ ಇರ್ತಾರೆ, ಭಿಕ್ಷೆ ಬೇಡ್ತಿರ್ತಾರೆ, ಅವ್ರಿಗೆ ನಾವು ಒಂದು ಸಹಾಯ ಮಾಡ್ದಂಗೆ ಅದು ತುಂಬ ಒಳ್ಳೆಯದು. ಸಹಾಯ ಮಾಡಬೇಡಿ ಅಂತ ಯಾರು ಹೇಳಿಲ್ಲ, ಸಹಾಯ ಮಾಡಿ. ಅದೇ ದಾನ ಕೊಡೋ ವಿಚಾರದಲ್ಲಿ ಸತ್ಪಾತ್ರರಿಗೆ ದಾನ ಕೊಡಿ. ಯಾಕೆಂದರೆ ನೀವು ಕೊಡುವಂತಹ ದಾನ ಇದೆಯಲ್ಲ, ಅದನ್ನು ಅರಗಿಸ್ಕೋಬೇಕವರು, ಅಷ್ಟು ಈಸಿ ಅಲ್ಲ. ಈಗ ಒಬ್ರದ್ದು ಒಂದು ಋಣ ಅಂತ ಹೇಳ್ತೀವಲ್ವ, ಅದಕ್ಕೆ ಋಣ ಅಂತ ಹೇಳ್ತೀವಿ. ಈಗ ನಾವು ಒಂದು ದಾನ ಕೊಟ್ವಿ ಅಂದರೆ ಅದು ಅವ್ರು ತೊಗೊಂಡ್ರು ಅಂದರೆ ನೀವು ಕೊಟ್ಟಿದ್ದನ್ನು ಅವ್ರು ತೊಗೊಂಡ್ರು, ಸ್ವೀಕರಿಸಿದ್ರು ಅಂದರೆ ಅದನ್ನು ಅರಗಿಸ್ಕೊಳ್ಳುವಷ್ಟು ಶಕ್ತಿ ಅವರಲ್ಲಿ ಇರಬೇಕು. ಜೊತೆಗೆ ನಾವು ಯಾಕೆ ಕೊಡ್ತೀವಿ ದಾನವನ್ನು? ನಮ್ಮಲ್ಲಿರೋ ಕೆಟ್ಟ ಪಾಪಕರ್ಮಗಳೆಲ್ಲ ತೊಳೆದು ಹೋಗಲಿ ಅಂತ. ನಮ್ಮ ಕೆಟ್ಟ ಪಾಪಕರ್ಮಗಳನ್ನ ನಶಿಸುವಂತಹ ಒಂದು ತಾಕತ್ತು ಅವರಲ್ಲಿರಬೇಕು ಅಂಥವ್ರಿಗೆ. ಅದಕ್ಕೆ ಹೇಳೋದು ಸತ್ಪಾತ್ರತೆಗೆ ದಾನ ಮಾಡಿ ಅಂತ. ಭಗವತ್ ಸೇವೆ ಮಾಡ್ತಿರ್ತಾರೆ, ದೇವಸ್ಥಾನಕ್ಕೆ ಯಾಕೆ ಕೊಡಿ ಅಂತ ಹೇಳ್ತಾರೆ? ಪ್ರತಿನಿತ್ಯ ಅವರು ಭಗವಂತನ ಸೇವೆ ಮಾಡ್ತಿರ್ತಾರೆ, ಭಗವಂತನಿಗೆ ಸ್ನಾನ ಮಾಡಿಸ್ತಾ ಇರ್ತಾರೆ, ಭಗವಂತನ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಅಂಥವ್ರಿಗೆ ನಾವು ಕೊಟ್ಟಾಗ ಆ ಭಗವತ್ ಸೇವೆಯನ್ನು ಮಾಡುವಂಥ ಅವರು ನಮ್ಮ ಪಾಪಗಳನ್ನ ತೊಳಿತಾರೆ ಅನ್ನುವಂಥ ನಂಬಿಕೆ ಅಲ್ವಾ. ಹಾಗಾಗಿ ನಾವು ಎಲ್ಲೋ ಬೇರೆ ಯಾರೋ ಇರ್ತಾರೆ, ಅವ್ರುಗಳಿಗೆ ನಾವು ಕೊಟ್ಟರೆ ಅವರು ಅದನ್ನು ತಗೊಂಡು ಮತ್ತಷ್ಟು ಸಂಕಷ್ಟಕ್ಕೆ ಈಡು ಮಾಡಿಸ್ತೀರಾ ನೀವು? ಬೇಡ ಅಲ್ವಾ. ಹಾಗಾಗಿ ನಾವು ಸತ್ಪಾತ್ರರಿಗೆ ದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ 33 ತುಳಸಿಗಳನ್ನ ಇಟ್ಟು ಪುಟಾಣಿ ಕೃಷ್ಣ, ಬೆಳ್ಳಿದಾದ್ರೂ ಆಗ್ಬೋದು ಅಥವಾ ಹಿತ್ತಾಳೆದಾರಾಗೋದು, ಪುಟ್ಟ ಕೃಷ್ಣ ಬರುತ್ತಲ್ವ, ಅಂಬೆಗಾಲ್ ಕೃಷ್ಣ, ಅದ್ರ ಜೊತೆ ತುಳಸಿ ಗಿಡವನ್ನು ದನ ಕೊಟ್ಟು ತುಳಸಿ ಪೂಜೆ ಮಾಡಬೇಕು. ಫಸ್ಟು ತುಳಸಿ ಗಿಡ ತಂದು ಪೂಜೆ ಮಾಡಿ, ಅರ್ಶಿನ ಕುಂಕುಮ ಪೂಜೆ ಮಾಡಿ, ನಮಸ್ಕಾರ ಮಾಡಿ, ಹೂವಿಟ್ಟು ಎಲ್ಲ ಮಾಡಿ, ಆಮೇಲೆ ಜೊತೆಗೊಂದು ಪುಟ್ಟ ಕೃಷ್ಣನ ಆ ಗಿಡದೊಳಗಡೆ ಇಟ್ಟು ದಾನವನ್ನು ಕೊಡಬೇಕು.
ಇದು ಮಾಡಬೇಕು. ಆಮೇಲೆ ಡ್ರೈ ಫ್ರೂಟ್ಸ್ ಕೊಡ್ಬೋದು, ಒಂದು 33, ಎಲ್ಲ 33 ಲೆಕ್ಕ, 33 ಬಾದಾಮಿ, 33 ಗೋಡಂಬಿ, 33 ದ್ರಾಕ್ಷಿ, ಈ ರೀತಿ ಎಲ್ಲದನ್ನು ಎಣಿಸಿ ಒಂದು ಬಟ್ಟಲಿ ಇಟ್ಟು ಅದನ್ನು ದಾನವನ್ನು ಕೊಡ್ತಕ್ಕಂಥದ್ದು. ಇದನ್ನು ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ ಬಂಧುಗಳೇ, ಅದನ್ನು ಖಂಡಿತ ಪಾಲಿಸಿ. ಆಮೇಲೆ ಇನ್ನೂ ಏನು ಮಾಡ್ಬೋದು ಈ ತಿಂಗಳಲ್ಲಿ ಅಂದರೆ, ದಂಪತಿಗಳನ್ನ ಕರೆದು ಊಟಕ್ಕೆ ಹಾಕ್ಬೋದು. ಒಂದು ಹೇಳ ಬಂಧುಗಳೇ, ಅದೆಷ್ಟೇ ಏನೇ ಕೊಡಲಿ, ಒಂದು ಸೀರೆ ಕೊಟ್ಟರು ಅಂತ ಇಟ್ಕೊಳ್ಳಿ, ಇವತ್ತು ಈ ಸೀರೆ ಇಂಥ ಸೀರೆನ ಕೊಡೋದು ಅವ್ರಿಗೇನು ಬೇಕಾದಷ್ಟಿದೆ, ಕೋಟಿಗೆ ಬಿಲಿಯನೇರ್ ಅವರು, ಯಾತಕ್ಕೆ ನಮಗೆ ಇಂಥ ಕಡಿಮೆ ರೇಟಿನ ಕೊಟ್ಟರೆ, ಇನ್ನೂ ಚೆನ್ನಾಗಿರೋ ಸೀರೆ ಕೊಡ್ಬೋದಾಗಿತ್ತಪ್ಪ ಅವರು ಅಂತ ಬರುತ್ತೆ ಅಲ್ವಾ. ಹಾಗೆ ದುಡ್ಡು ಕೊಡಿ, ಅಯ್ಯೋ ಇಷ್ಟನ್ನ ಕೊಡೋದು, ಇಷ್ಟೊಂದು ಕೊಡ್ಬೋದಾಗಿತ್ತು, ಅವರು ಬೇಕಾದಷ್ಟು ಕೊಳ್ತು ಹೋಗ್ತಿದೆ, ಏನು ಮಾಡ್ತಾರೆ, ಹೊತ್ಕೊಂಡು ಹೋಗ್ತಾರೆ ಹೋಗ್ಬೇಕಾರೆ ಅನ್ನೋ ಮಾತು ಬರುತ್ತೆ. ಅದೇ ಊಟಕ್ಕೆ ಹಾಕಿದ್ರೆ ಅಯ್ಯೋ ಇನ್ನಷ್ಟು ಊಟಕ್ಕೆ ಹಾಕ್ಬೋದಾಗಿತ್ತು ಅಂತ ಅವ್ರ ಬಾಯಲ್ಲಿ ಬರಲ್ಲ, ಅಯ್ಯೋ ನಂಗೆ ಹಾಕಬೇಡಿ, ಸಾಕು ಅಂತ ಬರುತ್ತೆ. ಹಾಗಾಗಿ ಊಟಕ್ಕೆ ಬಡಿಸಿ ನಮಗೆ ಸಂತೃಪ್ತಿಯಾಗುವಂಥ ದಾನ ಅಂದರೆ ಅದಕ್ಕೆ ಊಟನೇ. ಅದಕ್ಕೆ ಅದು ಕಂಠಪಟ್ಟ ಇಲ್ಲಿವರೆಗೂ ತಿನ್ಬೋದು, ಇನ್ನು ಮತ್ತೆ ಬಲವಂತ ಮಾಡಿದ್ರೆ ಖಂಡಿತ ಬೇಡ, ಅಥವಾ ಅವ್ರಿಗೆ ಇಷ್ಟವಾಗಿದ್ದೇನೆ ಇನ್ನೊಂದು ಸತಿ ಹಾಕಿದ್ರೆ ನಂಗೆ ಖಂಡಿತ ಬೇಡ ಅಂತ ಬಾಯಲ್ಲಿ ಬಂದುಬಿಡುತ್ತೆ ಅಲ್ವಾ. ಯಾಕೆಂದರೆ ಅದನ್ನು ತಳ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಆ ಒಂದು ದಂಪತಿಗಳನ್ನ ಕರೆದು ಅವ್ರ ಹೊಟ್ಟೆ ತುಂಬ ಊಟಕ್ಕೆ ಬಿಡಿಸಿ, ಯಾವತ್ತೂ ಅರೆ ಹೊಟ್ಟೆ ಯಾವತ್ತೂ ಹಾಕಬಾರ್ದು, ಹೊಟ್ಟೆ ತುಂಬ ಊಟಕ್ಕೆ ಪಡಿಸ್ಬೇಕು. ಅವ್ರ ಹೊಟ್ಟೆ ತುಂಬ ತಿಂದು ಆಶೀರ್ವಾದ ಮಾಡಿದಾಗಲೇ ತುಂಬಾ ಒಳ್ಳೆಯದಾಗುತ್ತೆ. ಇದನ್ನು ಮಾಡಿ ಊಟಕ್ಕೆ ನಾವು ದಂಪತಿಗಳನ್ನ ಕರೆದು ಊಟಕ್ಕೆ ಬಡಿಸಿ ಮಾಡ್ಬೋದು. ಇದು ಅಷ್ಟೇ 33 ಜನ ದಂಪತಿಗಳಿಗೆ ಗಂಡ ಹೆಂಡತಿಗೆ ನಾವು ಊಟ ಬಡಿಸುವಂಥ ಒಂದು ವ್ಯವಸ್ಥೆ ಮಾಡ್ಕೋಬೋದು. 33 ಜನ ಅಷ್ಟೊಂದು ಎಲ್ಲಿ ಸಿಗ್ತಾರೆ ಅಂದರೆ ದೇವಸ್ಥಾನಗಳಲ್ಲಿ ಬರ್ತಿರ್ತಾರೆ, ಮಠಗಳಲ್ಲಿ ಅನುಕೂಲ ಮಾಡ್ಕೊಳ್ಬೋದು, ಇದನ್ನೆಲ್ಲ ಒಂದು ಇದು ಮಾಡ್ಕೊಬೋದು ಈ ರೀತಿ. ಅಥವಾ 33 ಜನಕ್ಕೆ ಆಗಿಲ್ಲ ಅಂದರೆ ಯಾರು ಒಬ್ಬರನ್ನ ಕರೆದು ಎಲ್ಲ ಒಂದು ಸತಿ ಬೇಕಾದರೆ ಎಲ್ಲ ಮರದ ಜೊತೆನೂ ಇಟ್ಕೊಂಡು ಎಲ್ಲದನ್ನು ಇಟ್ಟು, ಪ್ರತಿಯೊಂದೂ ಅರ್ಶಿನ ಕುಂಕುಮ ಪ್ರತಿಯೊಂದು ಮಂಗಳ ದ್ರವ್ಯಗಳನ್ನೂ ಇಟ್ಟು, ಹೂವಿಟ್ಟು ಎಲ್ಲ ಇಟ್ಟು 33 ಕಾಯಿನೂ ಅಲ್ಲ ಅದರಲ್ಲೇ ಇಟ್ಟು 33 ಊಟಕ್ಕೆ ಬಡಿಸಿ, ಅದು ಊಟಕ್ಕೆ ಬಡಿಸಿದ್ಮೇಲೆ 33 ಕಜ್ಜಾಯನೂ ಇಟ್ಟು ಎಲ್ಲ ಕೊಟ್ಬಿಟ್ಟು ಒಂದು ಸತಿ ನಮಸ್ಕಾರನೂ ಮಾಡ್ಬೋದು. ಆ ಥರನೂ ಮಾಡ್ಬೋದು. ಅಥವಾ ನಾವು ಸಪ್ರೇಟ್ ಮಾಡ್ತೀವಿ ಅಂದರೆ ಅದು ಓಕೆ, ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಆ ರೀತಿ ನೀವು ಈ ತಿಂಗಳಲ್ಲಿ ಒಟ್ಟಿನಲ್ಲಿ ಈ ಅಧಿಕ ಮಾಸದಲ್ಲಿ ದಾನ ಎಷ್ಟು ಮಾಡ್ತೀರಾ ಅಷ್ಟು ತುಂಬ ಒಳ್ಳೆಯದಾಗತ್ತೆ ಅಂತ. ಹಾಗಾಗಿ ಇದನ್ನು ನೀವು ಪಾಲಿಸಬಹುದು. ಮತ್ತು ಗೋದಾನ ಕೂಡ ಮಾಡ್ಬೋದು. 33 ಗೋವನ್ನು ದಾನ ಮಾಡ್ಬೋದು. 33 ಗೋ ದಾನ ಮಾಡೋಕ್ಕಾಗತ್ತಾ ಮೇಡಮ್, ಅಷ್ಟೊಂದು ದುಡ್ಡು ಹಸುಗೆ ಅಂತ? ಹೌದು, ಪರವಾಗಿಲ್ಲ. ಏನು ಮಾಡ್ಬೋದು, ಗೋಗ್ರಾಸ ಕೊಡಿ. ಮನೆಯಲ್ಲಿ ಇದ್ರದ್ದು ಗೋ ಇರುತ್ತಲ್ವ, ಹಿತ್ತಾಳೆದು ಗೋ ಸಿಗುತ್ತಲ್ಲ, ಅದನ್ನು ತಂದು ಪೂಜೆ ಮಾಡಿ ಅದನ್ನು ಬ್ರಾಹ್ಮಣನಿಗೆ ಕೊಟ್ಟು ನಮಸ್ಕಾರ ಮಾಡ್ಬೋದು. ಇದನ್ನು ಮಾಡಬಹುದು. ಹಾಗೆ 33 ತೆಂಗಿನಕಾಯಿ ಕೊಡ್ತಕ್ಕಂಥದ್ದು, ಪ್ರತಿಯೊಂದನ್ನು 33 ಕೊಡ್ತಕ್ಕಂಥದ್ದು, ಈ ರೀತಿ ಒಂದು ರೂಢಿಯನ್ನು ಈ ಅಧಿಕ ಮಾಸದಲ್ಲಿ ಮಾಡ್ತಕ್ಕಂಥದ್ದು. ಆಮೇಲೆ 33 ಜನರಿಗೆ ಹಾಲು, 33 ಜನರಿಗೆ ಮೊಸರು, ಈ ರೀತಿ ಕೊಟ್ಕೊಳ್ತಾ ಹೋಗ್ತಕ್ಕಂಥದ್ದು. ವೀಳ್ಯದೆಲೆ, ಅಡಕೆ, ಪ್ರತಿಯೊಂದು ಮಂಗಳ ದ್ರವ್ಯವನ್ನು ದಾನ ಕೊಡ್ತಾ ಹೋಗ್ಬೋದು. ನಿತ್ಯ ಇದೆಲ್ಲ ಇದೊಂದು ಥರ ದಾನ. ಆದರೆ ಮತ್ತು ನಿತ್ಯ ದಾನ ಕೊಡೋ ಇದೆ. ಪ್ರತಿನಿತ್ಯ ಏನು ದಾನ ಕೊಡ್ಬೋದು, ನಿತ್ಯ ತುಂಬ ಇಷ್ಟೆಲ್ಲ ನಂಗೆ ಮಾಡೋಕ್ಕಾಗಲ್ಲ ಅಂದರೆ ನಿತ್ಯ ದಾನ ಮಾಡಿ. ಏನು ಮಾಡ್ಬೋದು ಅಂದರೆ, ಮೊದಲನೇ ದಿವಸ ಅರಿಶಿನ ಕುಂಕುಮ, ಪಾಡ್ಯ ದಿವಸ ಅರಿಶಿನ ಕುಂಕುಮ ಕೊಡಿ. ಹಾಗೆ ನಾಳೆನೇ ಪಾಡ್ಯ, ಸೊ ಅರಿಶಿನ ಕುಂಕುಮ ದಾನ ಮಾಡಿ. ಬಿದಿಗೆ ದಿವಸ ಕೂಡ ಅರಿಶಿನ ಕುಂಕುಮ ದಾನ ಮಾಡಿ, ಕುಂಕುಮ ಅರಿಶಿನ ದಾನ ಮಾಡಿ. 3ನೇ ದಿವಸ ಕೊಬ್ಬರಿ ಸಕ್ಕರೆ ದಾನ ಮಾಡಿ. ಹಾಗೆ 4ನೇ ದಿವಸ ನಿಂಬೆಹಣ್ಣು, ಸಕ್ಕರೆ, ಯಾಲಕ್ಕಿ ದಾನ ಕೊಟ್ಟು, ಅಂದರೆ ಇದ್ರ ಜೊತೆಯಲ್ಲಿ ಒಂದು ಕಾಯಿನ ಇಟ್ಕೊಟ್ಟು, ಕಾಯಿನ ಎಲೆಡಿಕೆ ಇಟ್ಟು ನಮಸ್ಕಾರ ಮಾಡ್ಬೋದು. ಎಲೆಡಿಕೆ ಸಿಗಲಿಲ್ವಾ ಅದನ್ನೇ ಇಟ್ಟು ಕಾಯಿನ ಇಟ್ಟು ನಮಸ್ಕಾರ ಮಾಡ್ಬೋದು, ನಿಮ್ಮ ಅನುಕೂಲ. 5ನೇ ದಿವಸ ಅಕ್ಕಿ ಎಲೆಡಿಕೆ ಕೊಟ್ಟು ನಮಸ್ಕಾರ ಮಾಡಿ. 6 ದಿನ ಮೊಸರು ಕೊಟ್ಟು ನಮಸ್ಕಾರ ಮಾಡಿ. 7ನೇ ದಿವಸ ಹಣ್ಣುಗಳು ಕೊಟ್ಟು ನಮಸ್ಕಾರ ಮಾಡಿ. 8ನೇ ದಿನ ತೊಗರಿಬೇಳೆ, ಒಂದು ಬಟ್ಲಲ್ಲಿ ಇಷ್ಟೇ ಅಂತಲೂ ಇಲ್ಲ, ನಿಮ್ಗೆ ಎಷ್ಟು ಅನುಕೂಲನೋ ಅಷ್ಟು. ಅಲ್ಲ 1 kg ಕೊಡ್ತೀರಾ ಕೊಡಿ, ಅರ್ಧ kg ಕೊಡ್ತೀರಾ ಕೊಡಿ, ನಿಮ್ಮ ಇಷ್ಟ. ಈ ರೀತಿ ಕೊಟ್ಟು ನಮಸ್ಕಾರ ಮಾಡ್ಬೋದು. ನೆಕ್ಸ್ಟ್ ಗೋರಿಕಾಯಿ, ಹಾಗೆ 2 ಬೆಲ್ಲದಚ್ಚು, ಹಾಲು, ಗೋಧಿ ಹಿಟ್ಟು, ಹೀಗೆ ಇದೆಲ್ಲದನ್ನು ಒಂದು ವಸ್ತುಗಳಿದೆ, ಅದನ್ನೆಲ್ಲದನ್ನು
ಕೊಡ್ತಾ ಹೋಗಬೇಕು. ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದನ್ನು ದಾನಗಳ ವಿವರವನ್ನು ಕೊಡ್ತೀನಿ. ಪೂರ್ತಿ ತಿಂಗಳು ಪೂರ್ತಿ ಏನೇನು ಕೊಡಬೇಕು, ಅದು ಏಕಾದಶಿ ದಿನ ಮಾತ್ರ ಇರೋದಿಲ್ಲ, ದಾನ ಕೊಡಬಾರ್ದು. ಏಕಾದಶಿ ದಿನ ಶುಕ್ಲ ಪಕ್ಷದಲ್ಲೂ ಇರೋದಿಲ್ಲ, ಕೃಷ್ಣ ಪಕ್ಷದಲ್ಲೂ ಇರೋದಿಲ್ಲ. ಇದನ್ನು ಮಾಡ್ತಾ ಹೋಗಿ. ಮತ್ತು ಮರದ ಜೊತೆ ಕೊಡ್ತೀನಿ ಅನ್ನೋರು ಪೌರ್ಣಮಿ ಒಳಗಡೆ ಕೊಟ್ಟು ನಮಸ್ಕಾರ ಮಾಡಿ ಮುತ್ತೈದೆಯರಿಗೆ ತುಂಬ ಒಳ್ಳೆಯದಾಗತ್ತೆ. ಇದನ್ನೆಲ್ಲ ಮಾಡ್ಕೊಳ್ಳಿ, ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ. ಎಷ್ಟಾಗುತ್ತೋ ಅಷ್ಟು, ಯಾವತ್ತೂ ಇದಿಲ್ಲ ಅದಿಲ್ಲ, ಅಯ್ಯೋ ನಮ್ಮ ಹತ್ರ ಇದಿಲ್ಲ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗಬಾರ್ದು. ಏನಿದೆಯೋ ಅದೇ ಗೋವಿಂದ, ಅದನ್ನು ಮಾಡಿಕೊಂಡು ನೀವು ನಮಸ್ಕಾರ ಮಾಡಿ ಭಗವಂತನಿಗೆ. ಮತ್ತು ಗಕಾರ ಗಣಪತಿ ಪೂಜೆಯನ್ನು ಮಾಡಿ, ಪಾಡ್ಯದಿಂದನೇ ಶುರು ಮಾಡಿ, ತುಂಬ ಒಳ್ಳೆಯದು. ಯಾಕೆಂದರೆ ಮೊದಲನೇ ದಿವಸದಿಂದ 21 ದಿವಸ ಪೂರ್ತಿ ಕಂಟಿನ್ಯೂಸ್ ಆಗಿ ಗಕಾರ ಗಣಪತಿ ಪೂಜೆ ಮಾಡಿ ನಮಸ್ಕಾರ ಮಾಡಿ, ತುಂಬ ಒಳ್ಳೆಯದಾಗತ್ತೆ. ಏನು ಕಳ್ಕೊಳ್ಬೇಕು, ಏನು ಅದಕ್ಕೆ ಒಂದು ಎಲ್ಲ ಒಂದು ಗರಿಕೆ ತಂದ್ರೇ ಒಲಿಯುವಂತಹವನು ಗಣೇಶ ಅಲ್ವಾ. ಒಂದು ತುಪ್ಪ ದೀಪ ಹಚ್ಚಿ, ಸ್ವಸ್ತಿಕ್ ರಂಗೋಲಿ ಇಡಿ, ಭಗವಂತನಿಗೆ ಮಣೆ ಮೇಲೆಗಡೆ ಒಂದು ಬೆಳ್ಳಿ ಪ್ಲೇಟಲ್ಲೋ ಅಥವಾ ಹಿತ್ತಾಳೆ ಪ್ಲೇಟಲ್ಲೋ ಭಗವಂತ ಒಂದು ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಅದರೊಳಗಡೆ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಒಂದು ಹೂವು ಗರಿಕೆ ಎಲ್ಲದನ್ನು ಇಟ್ಟು ನಮಸ್ಕಾರ ಮಾಡಿ. 21 ದಿನ ಕದಲಿಸಬೇಡಿ, ಆರಾಮಾಗಲ್ಲೇ ಇರಲಿ, ಪೂಜೆ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಹಾಗೆ ಒಂದು ಒಳ್ಳೆಯ ಅರ್ಚನೆ ಮಾಡಿ, ಗಕಾರ ಗಣಪತಿ ಅರ್ಚನೆಯನ್ನು ಮಾಡ್ತಾ ಗಕಾರನೇ ಬರ್ತಾ ಹೋಗುತ್ತೆ, ಅದನ್ನು ಅರ್ಚನೆ ಮಾಡಿ ನಮಸ್ಕಾರ ಮಾಡಿ, ಒಂದು ನೈವೇದ್ಯ ಇಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಇಷ್ಟೇ, ಇದನ್ನು ಮಾಡಿ ಭಗವಂತ ಒಳ್ಳೇದು ಮಾಡ್ತಾನೆ. ಇದು 21 ದಿನ ದೇವ್ರನ್ನ ಕದಲ್ಸಕ್ಕೆ ಹೋಗ್ಬಿಡಿ, ಒಂದು ಕಡೆ ಫಿಕ್ಸ್ ಮಾಡಿ ಇಟ್ಬಿಡಿ. 21 ದಿವಸ ಆದಮೇಲೆ ಕದಲಿಸಿ ಅದಕ್ಕೆ ನಮಸ್ಕಾರ ಮಾಡಿ, ನೈವೇದ್ಯ ಮಾಡಿ, ಪೂಜೆ ಮಾಡಿ. ಇದನ್ನು ಮಾಡೋದ್ರಿಂದ ತುಂಬ ಒಳ್ಳೆಯದು. ಪುರುಷೋತ್ತಮನ ನಾಮ ಹೇಳಿಕೊಂಡು ನಮಸ್ಕಾರ ಮಾಡಬೇಕು, ಭಗವಂತ ಒಳ್ಳೇದು ಮಾಡ್ತಾನೆ. ಎಲ್ಲರ ಇಷ್ಟಾರ್ಥಗಳು ನೆರವೇರಲಿ, ಅಧಿಕ ಮಾಸದಲ್ಲಿ ಅಧಿಕ ಫಲಗಳು ನಿಮ್ಮದಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತೀನಿ. ನಮಸ್ಕಾರ.